ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಾನು ಡೈಲಿ ವ್ಲಾಗ್ಸ್ ನ ಮಿಸ್ ಮಾಡ್ಕೊಂಡ್ರಿ ಕಾಮೆಂಟ್ ಅಲ್ಲಿ ತಿಳಿಸಿ. ಇವತ್ ಬೆಳಗ್ಗೆ ಇದು ಫ್ರೆಶ್ ಅಪ್ ಆಗಿ 1 ಸ್ಪೂನ್ ತುಪ್ಪ ತಿಂದು ನುಗ್ಗೆ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪಿನ ಪೌಡರ್ದು ನೀರ್ ಕುಡ್ದೆ. ನಿನ್ನೆ ಚಪಾತಿ ಮಾಡ್ಬೇಕಿದ್ರೆ ತವದಿಂದ ಮಿಸ್ ಆಗಿ ಕೈ ಸುಟ್ಕೋಬಿಟ್ಟೆ. ಅದ್ ನೋಡಿದ್ರೆ ಟ್ಯಾಟು ಮೇಲೆ ಸ್ವಲ್ಪ ಸುಟ್ಟೋಗೈತೆ. ಟ್ಯಾಟು ಹಾಕ್ಸ್ ಬರೀ 1.5 ತಿಂಗಳಾಗೈತೆ ಅಷ್ಟೇ. ನೋಡಿದ್ರೆ ಹಿಂಗ್ ಮಾಡ್ಕೊಂಡಿದೀನಿ. ನೆನ್ನೆ ಫುಲ್ ಡೇ ಇದೇ ಬೇಜಾರಲ್ಲಿ ಇದ್ದೆ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಸುಟ್ಕೊಂಡಿರೋದ್ರಿಂದ ಟ್ಯಾಟುಗೆ ಏನಾದ್ರೂ ಎಫೆಕ್ಟ್ ಆಗುತ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮಂಡೆಯಿಂದ ವಾಕಿಂಗ್ ಅಥವಾ ವರ್ಕೌಟ್ ಶುರು ಮಾಡೋದಂತ ಶೂ ಸಾಕ್ಸ್ ಎಲ್ಲಾನು ತೊಳ್ದಾಕ್ಬಿಟ್ಟೆ. ಅದಾದ್ಮೇಲೆ ನಮ್ಮನೆ ಮರದಲ್ಲಿ ಬಿಟ್ಟಿದ್ದ ಹಲಸಿನಣ್ಣು ತಿಂದೆ. ವಿಡಿಯೋದಲ್ಲಿ ಕಾಣಿಸ್ತಿರೋ ಸೈಜು ಆಲ್ರೆಡಿ 4 ಹಣ್ಣು ಕಿತ್ತು ತಿಂದಿದ್ದಾಯ್ತು. ಈ ವರ್ಷನೇ ಮೊದಲನೇ ಫಲ ಕೊಟ್ಟಿರೋದು ಆ ಮರ. ಇವಾಗ ನಮ್ಮನೆ ಸುತ್ತಮುತ್ತ ಸಿಗ್ತಿರೋ ಸೀಸನಲ್ ಫ್ರೂಟ್ ಗಳು ಯಾವ್ದು ಗೊತ್ತಾ? ಸೀತಾಫಲ, ನೇರಳೆ ಹಣ್ಣು ಮತ್ತೆ ಹಲಸಿನಣ್ಣು. ಮನೆ ಸುತ್ತಮುತ್ತ ಈ ತರ ಹಣ್ಣುಗಳದ್ದು ಗಿಡ ಮರ ಹಾಕೊಂಡಿದ್ರೆ ಈ ಹಣ್ಣುಗಳನ್ನ ದುಡ್ಡು ಕೊಟ್ಟು ತಿನ್ನೋ ಸಂದರ್ಭನೇ ಬರಲ್ಲ. ನಿಮ್ಗಳ ಮನೆ ಸುತ್ತ ಯಾವ್ಯಾವ ಹಣ್ಣಿನ ಗಿಡ ಹಾಕೊಂಡಿದ್ದೀರಾ ಕಾಮೆಂಟ್ ಅಲ್ಲಿ ತಿಳಿಸಿ. ಸುಮಾರು ಜನ ರೋಸ್ಮೆರಿ ವಾಟರ್ ಬಗ್ಗೆ ಕೇಳ್ತಾ ಇದ್ರಿ. ಯೂಸ್ ಮಾಡ್ತಾ ಇದೀನಿ, ವರ್ಕ್ ಆಗ್ತಿಲ್ಲ, ರೆಸಿಪಿ ತೋರಿಸಿ ಅಂತೆಲ್ಲ ಕೇಳ್ತಿದ್ರಿ. ಇವಾಗ ರೋಸ್ಮೆರಿ ವಾಟರ್ ನ ಪರ್ಫೆಕ್ಟ್ ಆಗಿ ಹೇಗ್ ಮಾಡೋದು ಅಂತ ಹೇಳ್ತೀನಿ. ನಾನ್ ತೋರಿಸಿರೋ ಗ್ಲಾಸ್ ಅಲ್ಲಿ 5 ಲೋಟ ನೀರ್ ಹಾಕೊಂಡಿದ್ದೀನಿ. ಅದಕ್ಕೆ 2 ಇಂಚ್ ಶುಂಠಿ, 10 ರಿಂದ 15 ಲವಂಗ, 1 ಸ್ಪೂನ್ ಮೆಂತ್ಯ ಮತ್ತೆ ಅರ್ಧ ಹಿಡಿ ಪುದೀನ ಹಾಕೊಂಡು ತರ್ತರಿಯಾಗಿ ಕುಟ್ಕೊಂಡು, ಇದೆಲ್ಲ ಮಾಡ್ಕೊಳಕ್ ಮುಂಚೆನೆ ನೀರ್ ಕಾಯಕ್ ಇಟ್ಕೊಂಡು ಅದಕ್ಕೆ 3 ಸ್ಪೂನ್ ರೋಸ್ಮೆರಿ ಹಾಕೊಂಡು ಪ್ರೀ ಬಾಯ್ಲ್ ಮಾಡ್ಕೋಬೇಕು. ಅದಾದ್ಮೇಲೆ ಕುಟ್ಕೊಂಡಿರೋದನ್ನೆಲ್ಲ ಸೇರಿಸ್ಕೊಂಡು ಲೋ ಫ್ಲೇಮ್ ಅಲ್ಲಿ 25 ಮಿನಿಟ್ಸ್ ಬೇಯಿಸಬೇಕು. ಬೇಯಿಸ್ಕೊಂಡಿರೋದನ್ನ ಒಂದಿನ ಹಾಗೆ ಬಿಟ್ಟು ಮಾರನೇ ದಿನ ಬೇರೆ ಬಾಟ್ಲಿಗೆ ಶೋಧಿಸ್ಕೊಂಡ್ರೆ ರೋಸ್ಮೆರಿ ವಾಟರ್ ರೆಡಿ ಟು ಯೂಸ್. ತಿಂಡಿಗೆ ಅಂತ ಮೆಂತ್ಯದ ಹಿಟ್ಟು ತಿನ್ಕೊಂಡೆ. ಅದಾದ್ಮೇಲೆ ಅಂಡ್ರಮ್ ವ್ಯಾಕ್ಸ್ ಮಾಡ್ಬೇಕಿತ್ತು. ಸೊ ನಾನ್ ಯೂಸ್ ಮಾಡೋದು ಬೀನ್ ವ್ಯಾಕ್ಸ್. ಅದನ್ನ ಮೆಲ್ಟ್ ಮಾಡಿ ನೀಟಾಗಿ ವ್ಯಾಕ್ಸಿಂಗ್ ಮಾಡ್ಕೊಂಡೆ. ಇಲ್ಲಿ ನೋಡಿ ನಮ್ ಡೋಲು ಮಗಳು ಪಾಪ ಬ್ರೂನು ಹತ್ರ ಹಾಲ್ ಕುಡಿಯಕ್ ಪರದಾಡ್ತೋಳೆ. ಆದ್ರೆ ನಮ್ ಡೋಲುಗೆ ನಿದ್ದೆನೆ ಮುಖ್ಯ. ಯಾವ ಮಕ್ಳುನು ಬೇಡ ಮರಿನೂ ಬೇಡ ಅಂತ ಆರಾಮಾಗಿ ಫ್ರಿಡ್ಜ್ ಮೇಲೆ ಮಲಿಕೊಂಡು ಬೆಚ್ಚಕ್ ಚಿಲ್ ಮಾಡ್ತೋಳೆ. ನಾನು ಇದನ್ನೆಲ್ಲ ನೋಡ್ಕೊಂಡು ಸುಮ್ನಿರ್ತೀನ? ನೋ ವೇ, ಚಾನ್ಸೇ ಇಲ್ಲ. ಮೆತ್ತಗ್ ಮರಿನ ತಗೊಂಡೋಗಿ ಅವಳ ಹತ್ರ ಬಿಟ್ಬಿಟ್ಟು ಅವಾಗ ಮರಿದು ಖುಷಿ ನೋಡ್ಬೇಕು. ಅಬ್ಬಬ್ಬಬ್ಬ ಅವ್ರ ಅವು ನಮ್ ಮುದ್ದಾಡೋದ್ಲು ಹೊತ್ತಿಗೆ. ನಮ್ಮ ಊಟಕ್ಕೆ ಪರೋಟ, ಪನೀರ್ ಮಸಾಲಾ, ನೆಂಚ್ಕೊಳಕ್ಕೆ ಸೌತೆಕಾಯಿ ಮತ್ತೆ ಈರುಳ್ಳಿ ತಿನ್ಕೊಂಡೆ. ಇವತ್ತು ನಮ್ಮನೆ ಟ್ಯಾಂಕಿಲಿ ನನ್ಗೆ 500 ರೂಪಾಯಿ ಸಿಕ್ತು. ಸೊ ನಾನೊಂದು ಐಡಿಯಾ ಮಾಡಿದೆ. ಪಾಪ ನಮ್ಮನೆ ಬೆಕ್ಕಳು ಡೈಲಿ ಮೊಸರನ್ನ ತಿಂದು ಬೇಜಾರಾಗಿರ್ತವೆ ಅಂತ ಅವ್ರಗಳ್ಗ 500 ರೂಪಾಯಿ ಕೊಟ್ಬಿಟ್ಟು ತಗೊಳ್ಳಿ ನಿಮ್ಗೆ ಇಷ್ಟ ಬಂದಿ ತಿನ್ಕೊ ಬನ್ನಿ ಅಂತ ಕೊಡಕ್ ಹೋದ್ರೆ ಒಬ್ರು ಮುಸ್ ನೋಡ್ಲಿಲ್ಲ. ನನ್ ಮಕ್ಳಿಗೂ ಗೊತ್ತು ಇದು ಒರಿಜಿನಲ್ ನೋಟ್ ಅಲ್ಲ ಅಂತ. ಇನ್ನ ನಮ್ ಕೇರ್ನಗರದ ವೆದರ್ ಹೆಂಗೆ ಅಂತಾನೆ ಅರ್ಥ ಆಗ್ತಿಲ್ಲ. ಮಧ್ಯಾಹ್ನ ನೋಡಿದ್ರೆ ಫುಲ್ ಮೋಡ ಎಲ್ಲ ಕೌಚ್ಕೊಂಡು ಚೆನ್ನಾಗಿ ಮಳೆ ಹೋಯ್ತು. ಆಮೇಲೆ ಸ್ವಲ್ಪ ಹೊತ್ತು ನೋಡಿದ್ರೆ ಮೋಡ ಎಲ್ಲ ಇಷ್ಟು ತಿಳಿಯಾಗಿ ಒಳ್ಳೆ ಬಿಸಿಲು ಬಂದಿತ್ತು. ಇನ್ನ ಸಂಜೆ ಆಗ್ತಿದಂಗೆ ಬ್ಲಾಕ್ ಕಾಫಿ ಮಾಡ್ಕೊಳ್ಳೋದಾ ಅಂತ ಅನ್ಕೊಂಡೆ. ಸುಮಾರು ಜನ ರೆಸಿಪಿ ಕೇಳ್ತಿದ್ರಲ್ಲ, ಸೊ ಶೇರ್ ಮಾಡ್ತಾ ಇದೀನಿ. ನಾನ್ ಬ್ಲಾಕ್ ಕಾಫಿ ಮಾಡ್ಕೊಳ್ಳೋದು ಇನ್ಸ್ಟೆಂಟ್ ಕಾಫಿ ಪೌಡರ್. ಸ್ವೀಟ್ನೆಸ್ ಗೆ ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡ್ತೀನಿ. ನಮ್ಮ ಮನೇಲಿ ಉಂಡೆ ಬೆಲ್ಲನ ಈ ತರ ಕರಗಿಸಿಟ್ಬಿಟ್ಟಿರ್ತಾರೆ. ಕಾಫಿಗೆ, ಹಾಲ್ಗೆ ಎಲ್ಲದಕ್ಕೂ ಇದನ್ನೇ ಹಾಕೊಳ್ಳೋದು. ಸೊ ನಾನಿಲ್ಲಿ 1.5 ಸ್ಪೂನ್ ಕಾಫಿ ಪೌಡರ್ ಹಾಕೊಂಡಿದೀನಿ, 3 ಸ್ಪೂನ್ ಬೆಲ್ಲದ ಪಾಕ ಹಾಕೊಂಡಿದೀನಿ. ಅದಾದ್ಮೇಲೆ ಬಿಸಿನೀರ್ ಕಾಯಿಸ್ಕೊಂಡು ಸ್ವಲ್ಪ ಅದನ್ನ ಗ್ಲಾಸ್ ಹಾಕೊಂಡು ನೀಟಾಗಿ ಬೀಟ್ ಮಾಡ್ಕೋಬೇಕು. ಸ್ವಲ್ಪ ಫೋಮ್ ತರ ಫಾರ್ಮ್ ಆಗುತ್ತೆ. ಅದಾದ್ಮೇಲೆ ಫುಲ್ ನೀರ್ ಹಾಕೊಳ್ಳೋದು. ನೀವು ಈ ತರ ಬೆಲ್ಲದಲ್ಲಿ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿದ್ ನೋಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್. ಇದಲ್ಲದೆ ಜಾಗ್ರಿ ಪೌಡರ್ ಯೂಸ್ ಮಾಡಬಹುದು, ಬಟ್ ನಮ್ಮನೇಲಿ ಇದೇ ಅಭ್ಯಾಸ ಆಗೋಗಿದೆ. ಇನ್ನ ನೈಟ್ ಊಟಕ್ಕೆ ಮುದ್ದೆ, ಕಡಲೆಕಾಳು ಸಾಂಬಾರು ಮತ್ತೆ ಆಮ್ಲೆಟ್ ತಿನ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಬಂದ್ರೆ ನನ್ ರೂಮ್ಗೆ ಮಿಂಚುಳ ಬಂದ್ಬಿಟ್ಟೈತೆ. ಅದ್ ಯಾವ ಗ್ಯಾಪ್ ಇಂದ ಬಂತೋ ನಂಗಂತೂ ಗೊತ್ತಿಲ್ಲ. ನನ್ ರೂಮ್ ಕಿಟಕಿ ಅಂತೂ ಯಾವಾಗ್ಲೂ ಹಾಕಿರ್ತೀನಿ. ಅದನ್ನ ಹಿಡಿದು ತಿನ್ನಕ್ಕೆ ಅಂತ ನನ್ ರೂಮ್ಗೆ ಮೋಟು ಬಂದ್ ಕೂತವಳೆ. ಸೊ ಅವಳನ್ನ ಆಚೆ ಕೋರ್ಸಿ ಆ ಉಳನ ತಗೊಂಡೋಗ್ ಸೇಫ್ ಆಗಿ ಹೊರಗ್ ಬಿಟ್ಟು ಬಂದೆ. ಇನ್ನ 1 ವೀಕ್ ಇಂದ ಈ ತ್ರಿಫಲ ಚೂರ್ಣನ ಕನ್ಸ್ಯೂಮ್ ಮಾಡಕ್ ಶುರು ಮಾಡ್ಕೊಂಡಿದೀನಿ. ಯಾಕೆ ಎತ್ತ ಅಂತ ನೀವು ಕೇಳಿದ್ರೆ ಮಾತ್ರ ನಾನು ಹೇಳ್ತೀನಿ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.